ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನ ಸೋಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದ್ದಾರೆ. ಕುಮಾರಸ್ವಾಮಿ ಸೋಲಿಸಲು ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮಂಡ್ಯ ಉಸ್ತುವಾರಿ ಚಲುವರಾಯಸ್ವಾಮಿ ಅವರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅಂತ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಕರೆಸಿ ಚಲುವರಾಯಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ನಾನು ಹೆಚ್ಚು ಪ್ರಚಾರ ಮಾಡ್ತೀನಿ. ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕು ಅಂತ ಸಿಎಂ ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದ ಕುರಿತು ರಣತಂತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಚಲುವರಾಯಸ್ವಾಮಿ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ. ಸ್ಟಾರ್ ಚಂದ್ರು ಪರ ಅಖಾಡಕ್ಕಿಳಿಯೋದಕ್ಕೆ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಸಮರ ಇದೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಸ್ವತಃ ನಾನೇ ಅಭ್ಯರ್ಥಿ ಪರವಾಗಿ ಹೆಚ್ಚು ಪ್ರಚಾರ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶತಾಯಗತಾಯ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಸಿಎಂ ಪಣ ತೊಟ್ಟಿದ್ದಾರೆ. ಹೀಗಾಗಿನೇ ಮಂಡ್ಯದ ಉಸ್ತುವಾರಿಯಾಗಿರುವ ಚಲುವರಾಯಸ್ವಾಮಿ ಅವರನ್ನ ಮನೆಗೆ ಕರೆಸಿಕೊಂಡು ಮಂಡ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಜೊತೆಗೆ ತಮ್ಮ ಅಭ್ಯರ್ಥಿಯ ಪರವಾಗಿ ನಾನು ಹೆಚ್ಚು ಪ್ರಚಾರ ಮಾಡ್ತೀನಿ ಮಂಡ್ಯದಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅಂತ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಈ ಬಾರಿ ಶತಾಯಗತಾಯ ಕುಮಾರಸ್ವಾಮಿಯನ್ನ ಸೋಲಿಸಬೇಕು, ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ನಾನೇ ಸ್ವತಃ ಅಖಾಡಕ್ಕಿಳಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ ಚಲುವರಾಯಸ್ವಾಮಿ ಜೊತೆಯಲ್ಲಿ? ಪ್ರಗತಿ, ಮಂಡ್ಯ ಲೋಕಸಭಾ ಕಣಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು ಕೂಡ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳ್ಯ ಕೂಡ ಅಲರ್ಟ್ ಆಗಿದೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದಿಷ್ಟು ಕುತೂಹಲ ಹಾಗೆ ಅಷ್ಟೇ ಸ್ಪರ್ಧೆ ಕೂಡ ಇರುತ್ತೆ. ಇದನ್ನ ಹೇಗಾರು ಮಾಡಿ ಮಣಿಸಲೇಬೇಕು ಅಂತ ಕಾಂಗ್ರೆಸ್ ಕೂಡ ಅದಕ್ಕೆಲ್ಲ ರೀತಿ ತಯಾರಿ ಕೂಡ ನಡೆಸ್ಕೊತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆ ಶಾಸಕರುಗಳನ್ನ ಸಚಿವರನ್ನ ಕರೆಸ್ಕೊಂಡು ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈ ಬಾರಿ ಮತ್ತೂ ಕೂಡ ಕುಮಾರಸ್ವಾಮಿ ಅವರಿಗೆ ಸೋಲಾಗಬೇಕು. ಈ ಹಿಂದೆ ಅವರಿಗೆ ಮಂಡ್ಯದಿಂದ ಈಗಾಗಲೇ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲೂ ಕೂಡ JDS ನ ಹೊರಗಿಟ್ಟಿದೆ. ಹಾಗೆ ಲೋಕಸಭೆಯಿಂದನೂ ಕೂಡ JDS ನ ಹೊರಗಿಡಬೇಕು, ಕುಮಾರಸ್ವಾಮಿ ಸೋಲಿಸಲೇಬೇಕು ಎಂಬ ಒಂದು ಪಣ ತೊಟ್ಟಂಗಿದೆ. ಹಾಗಾಗಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವರಾಯಸ್ವಾಮಿ ಅವರನ್ನ ಖುದ್ದು ತಮ್ಮ ಮನೆಗೆ ಕರೆಸಿಕೊಂಡು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅನ್ನೋದನ್ನ ಖುದ್ದು ಚಲುವರಾಯಸ್ವಾಮಿ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿದ್ದಾರೆ. ಹಾಗೆ ಪ್ರಚಾರಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಮಂಡ್ಯಕ್ಕೆ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯ ಮಂಡ್ಯಕ್ಕೆ ಎಂಟ್ರಿ ಆಗ್ತಾ ಇರೋದ್ರಿಂದ ಒಂದಿಷ್ಟು ಕದನ ಕುತೂಹಲ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಕುಮಾರಸ್ವಾಮಿಯನ್ನ ಸೋಲಿಸಲಿಕ್ಕೆ ಒಂದ್ ರೀತಿ ಪಣ ತೊಟ್ಟಂಗಿದೆ. ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ತಾ ಇದ್ದಾರೆ. ಸೊ ಈ ಚುನಾವಣಾ ಸಮರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಇಲ್ಲ ಅಂದ್ರೂ ಕೂಡ ಸಿದ್ದರಾಮಯ್ಯ ಅಂದ್ರೆ ಮಂಡ್ಯಗೆ ಪ್ರಚಾರಕ್ಕೆ ಹೋಗಿ ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತ ಪಣ ತೊಟ್ಟೋದಿದೆಯಲ್ಲ, ಸೊ ಇದು ಆರೋಪ ಪ್ರತ್ಯಾರೋಪ ಮತ್ತೆ ಸಮರ ಇನ್ನೂ ಕೂಡ ಹೆಚ್ಚಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ನಿನ್ನೆ ಚಲುವರಾಯಸ್ವಾಮಿಯನ್ನ ಕರೆಸ್ಕೊಂಡು ನೀನೇ ಚುನಾವಣಾ ಉಸ್ತುವಾರಿನ ವಹಿಸಿಕೊಂಡು ಎಲ್ಲಾ ಜಿಲ್ಲಾ ಅಂದ್ರೆ ಯಾರೆಲ್ಲ ಕಾಂಗ್ರೆಸ್ ಶಾಸಕರುಗಳಿದ್ದಾರೆ ಅವರನ್ನ ಆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ 3-4 ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಬಂದು ಪ್ರಚಾರವನ್ನು ಮಾಡ್ತೀನಿ ಅಂತಾನು ಕೂಡ ಹೇಳಿರೋದ್ರಿಂದ ಸಾಕಷ್ಟು ಸಮರ ಇನ್ನೂ ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಈಗಾಗಲೇ 2 ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಒಂದು ಮೈಸೂರು ತವರು ಕ್ಷೇತ್ರ, ಅಲ್ಲಿ ಗೆಲ್ಸ್ಕೊಳ್ಳೇಬೇಕು ಅಂತ ಈಗಾಗಲೇ 4-5 ದಿನ ಅಲ್ಲೇ ಉಳ್ಕೊಂಡಿದ್ರು. ನಾಳೆಯಿಂದ ಅಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. 3 ದಿವಸ ಇರ್ತಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯವನ್ನ ಒಂದ್ ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮೈಸೂರು ತವರು ಕ್ಷೇತ್ರ, ಹಾಗಾಗಿ ಅಲ್ಲಿ ಗೆಲ್ಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ರೆ, ಇನ್ನೊಂದ್ ಕಡೆ ಚಾಮರಾಜನಗರದಲ್ಲಿ ತಮ್ಮ ಆಪ್ತ ಮಹದೇವಪ್ಪನವರ ಪುತ್ರ ಇದ್ದಾರೆ. ಸೊ ಅಲ್ಲೂ ಕೂಡ ಗೆಲ್ಸ್ಕೊಳ್ಬೇಕು ಅಂತ ಬಹಳಷ್ಟು ಹೋರಾಡ್ತಾ ಇದ್ದಾರೆ. ಇದರ ನಡುವೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಅಲ್ಲೂ ಕೂಡ ಗೆಲ್ಲೇಬೇಕಂತ ಪಣ ತೊಟ್ಟಂಗಿದೆ. ಒಟ್ಟಾರೆ ಈ 3 ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯನವರು ಹೆಚ್ಚು ಕಣ್ಣಿಟ್ಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕರೆಸ್ಕೊಂಡು ಸಿದ್ದರಾಮಯ್ಯನವರು ಸಭೆ ಆ ತರದನ್ನೆಲ್ಲ ಮಾಡಿ ಒಂದ್ ರೀತಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.